ಶ್ರೀರಾಮನವಮಿ ಬಂತು ಅಂದರೆ ಎಲ್ಲ ಕಡೆ ಪಾನಕ ಕೋಸಂಬರಿ ಮಜ್ಜಿಗೆ ಎಲ್ಲ ಕಡೆ ಹಂಚ್ತಿರ್ತಾರೆ. ಈವನ್ ಮನೆಗಳಲ್ಲೂ ಸಹ ಮಾಡ್ತಾರೆ. ನಿಮ್ಮ ಕಡೆನೂ ಹೀಗೇನಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಹೆಸರುಬೇಳೆ ಕೋಸಂಬರಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ 1 ಕಪ್ನಷ್ಟು ಹೆಸರುಬೇಳೆಯನ್ನು ಒಂದು ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊಂಡು ಬರಬೇಕು. 1-2 ಸರಿ ತೊಳೆದ್ರೆ ಸಾಕಾಗತ್ತೆ. 2 ಸರಿ ತೊಳೆದು ಸ್ವಲ್ಪ ನೀರನ್ನು ಹಾಕಿ ನೆನೆಯೋದಕ್ಕೆ ಇಡಬೇಕು. 2-3 ಅವರ್ ನೆಂದರೆ ಸಾಕಾಗತ್ತೆ, ಹೆಚ್ಚಿಗೆ ಬೇಡ. ನೋಡಿ 2-3 ಅವರ್ ಆಗಿದೆ. ಹೆಸರುಬೇಳೆ ಚೆನ್ನಾಗಿ ನೆಂದಿದೆ, ನೀವು ನೋಡ್ತಾ ಇರ್ಬೋದು. ಈ ರೀತಿ ನೆನೆಸ್ಕೊಂಡು ಮತ್ತೆ ಇನ್ನೊಂದೆರಡು ಸರಿ ತೊಳಿಬೇಕಾಗತ್ತೆ. ಹೆಸರುಬೇಳೆ ನೆನೆಸ್ಕೊಂಡು ಆದಮೇಲೆ 1-2 ಸರಿ ತೊಳೆಯೋದ್ರಿಂದ ಅದರಲ್ಲಿ ನೆನೆಸಿರ್ತೀವಲ್ವ, ಆಗ ಹಸಿ ಸ್ಮೆಲ್ ಸ್ವಲ್ಪ ಬಂದಿರುತ್ತೆ. ಹಾಗಾಗಿ ಆ ನೀರನ್ನು ಆಚೆ ಹಾಕಿ ಮತ್ತೆ ಇನ್ನೊಂದೆರಡು ಸರಿ ತೊಳ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ಹೆಸರುಬೇಳೆ ಸ್ವಲ್ಪ ದಪ್ಪನೂ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಾ ಅಲ್ವಾ? ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಸೌತೆಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೌತೆಕಾಯಿನ ನಾನು ಇಲ್ಲಿ ಸಿಪ್ಪೆನ ತೆಗೆದಿದ್ದೀನಿ. ಬೇಡ ಅನ್ನೋರು ಹಾಗೆ ಸೇರಿಸ್ಕೊಳ್ಬೋದು ತೊಳೆದು. ಮತ್ತು ಅರ್ಧ ಕಪ್ನಷ್ಟು ಕ್ಯಾರೆಟನ್ನು ತುರಿದು ಸೇರಿಸ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿಯನ್ನು ಅರ್ಧ ಕಪ್ನಷ್ಟು ತುರಿದು ಸೇರಿಸ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಬೇಕು. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹೆಚ್ಚಿಗೆನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಸೇರಿಸ್ಕೊಳ್ಬೇಕು. ಈಗ ಒಗ್ಗರಣೆನ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಹಾಕಿ ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ಳಿ. ಸಾಸಿವೆ ಸ್ವಲ್ಪ ಹೆಚ್ಚಾಗಿದ್ದರೆ ಕೋಸಂಬರಿ ಚೆನ್ನಾಗಿ ಬರುತ್ತೆ. ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರು ಹಸಿಮೆಣ್ಸಿನ್ಕಾಯಿ, ಅಲ್ಲಿ ನಾವು ಪೆಪ್ಪರ್ ಪೌಡರ್ನ ಹಾಕಿರ್ತೀವಿ, ಹಾಗಾಗಿ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿನ ಹಾಕಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಹಸಿ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಜಸ್ಟ್ ಒಂದು ಸರಿ ತಿರುಗಿಸ್ಕೊಟ್ಟು ಸ್ಟವನ್ನು ಆಫ್ ಮಾಡ್ಕೊಳ್ಬೇಕು. ತುಂಬ ಹೊತ್ತು ಸ್ಟವನ್ನು ಆನ್ ಮಾಡ್ಕೊಳ್ಳೋದು ಬೇಡ. ಈ ರೀತಿ ಮಾಡಿಕೊಂಡ್ರೆ ಸಾಕು, ಒಗ್ಗರಣೆ ರೆಡಿ ಆಗಿಬಿಡುತ್ತೆ. ತುಂಬಾ ಸುಲಭವಾಗಿ ಹಾಗೆ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಂತ. ಈಗ ಒಗ್ಗರಣೆ ಕೂಡ ರೆಡಿಯಾಗಿದೆ. ಈ ರೀತಿ ಆದರೆ ಸಾಕು. ಈಗ ನಾವು ರೆಡಿ ಮಾಡಿಟ್ಕೊಂಡಿರೋ ಕೋಸಂಬರಿಗೆ ಒಗ್ಗರಣೆನ ಸೇರಿಸ್ಕೊಳ್ಬೇಕು. ಒಗ್ಗರಣೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ನಾನಿಲ್ಲಿ ಉಪ್ಪನ್ನು ಸೇರಿಸ್ತಾ ಇಲ್ಲ, ಸಪ್ರೇಟಾಗಿ ಹಾಕ್ಕೊಳ್ಬೇಕು ಕೋಸಂಬರಿಗೆ ಉಪ್ಪನ್ನು. ಬೇಗ ಹಾಕ್ಬಿಟ್ರೆ ಅಥವಾ ಈ ರೀತಿ ಮಿಕ್ಸ್ ಮಾಡೋವಾಗ ಏನಾದರೂ ಉಪ್ಪನ್ನು ಹಾಕ್ಬಿಟ್ರೆ ಬೇಗ ಕೆಡುತ್ತೆ. ಹಾಗೆ ಹೆಸರುಬೇಳೆಯಲ್ಲಿ ನೀರು ಸಹ ಬಿಟ್ಕೊಳ್ಳುತ್ತೆ. ಹಾಗಾಗಿ ಮೊದಲೇ ಉಪ್ಪನ್ನು ಹಾಕ್ಕೊಳ್ಳೋದು ಬೇಡ. ಪ್ಲೇಟ್ಗೆ ಹಾಕೋವಾಗ ಅಥವಾ ತಿನ್ನೋ ಟೈಮಲ್ಲಿ ಹಾಕ್ಕೊಂಡ್ರೆ ಸಾಕು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಹಾಗೆ ಆರೋಗ್ಯಕರವಾಗಿರ್ತಕ್ಕಂಥ ಹೆಸರುಬೇಳೆ ಕೋಸಂಬರಿಯನ್ನು ಮಾಡೋದು ಅಂತ. ಈ ಶ್ರೀರಾಮನವಮಿ ಹಬ್ಬಕ್ಕೆ ನೀವು ಇದೇ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.